ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಏನು ಅಂತಂದರೆ ತುಂಬ ನನ್ನ ಹತ್ರ ಮತ್ತು ಎಲ್ಲ ಹೆಣ್ಮಕ್ಳಿಗೂ ಪ್ರಿಯವಾದ ವಿಡಿಯೋ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಚಿನ್ನಗಳಂತೂ ತರಲ್ಲ, ಚಿನ್ನ ಹಾಕ್ಕೊಳ್ಳೋದು ಇಲ್ಲ ಹೆಚ್ಚಿಗೆ. ಆದ್ದರಿಂದ ಈ ಆರ್ಟಿಫಿಷಿಯಲ್ದಿರುತ್ತಲ್ಲ, ಮತ್ತು ನನಗಂತೂ ತುಂಬ ಅಂದರೆ ತುಂಬ ಗಾಜನ ಬಳೆ ಕೈ ತುಂಬ ಹಾಕ್ಕೊಳ್ಳೋದು ತುಂಬ ಇಷ್ಟ. ಆ ಗಾಜನ ಗಲಗಲ್ ಸೌಂಡು, ಮತ್ತು ಏನು ಅಂತಂದರೆ ಭಾರತೀಯ ನಾರಿ ಹೇಗಿರಬೇಕು ಹಾಗಿರೋದಕ್ಕಂತೂ ತುಂಬ ಇಷ್ಟ. ಇಂಡಿಯಾಗೆ ಬಂದಾಗಂತೂ ನಾನು ಕೈ ತುಂಬ ಬಳೆ ಹಾಕ್ಕೊಂಡಿರ್ತೀನಿ. ಮತ್ತು ಮೂಗುತಿ ಒಂದು ಪ್ರೆಸ್ಸಿಂಗ್ದಿದೆ, ಮೂಗು ಬಟ್ ಇಲ್ಲ. ಮತ್ತು ಕಾಲುಂಗುರ ಅಂತೂ ಇದ್ದೇ ಇರುತ್ತೆ. ಹೂವು ಹಾಕ್ಕೊಂಡಿರ್ತೀನಿ ಸಿಕ್ಕಿದ್ರೆ. ಆ ಥರ ಇರೋದಕ್ಕೆ ತುಂಬ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತಿನ ವೀಡಿಯೋನ ನನ್ನ ಹತ್ರ ಏನೇನಿದೆ, ಏನು ತೊಗೊಂಡು ಬಂದೆ ಇಂಡಿಯಾದಿಂದ ಹೀಗೆ ಬಂದಾಗ ಅಂತ ತೋರಿಸೋಣ ಅಂತ ಮಾಡ್ತಿದ್ದೆ. ಈ ವಿಡಿಯೋ ಮಾಡೋದಕ್ಕೆ ಇಷ್ಟಪಟ್ಟೆ. ಆಮೇಲೆ ಇವತ್ತು ತುಂಬ ಚಳಿ ಇದೆ, ಹೊರಗಡೆ ಎಲ್ಲೂ ಹೋಗಿ ವಿಡಿಯೋ ಮಾಡೋದಕ್ಕಾಗಲ್ವಲ್ಲ. ಸರಿ, ಏನಕ್ಕೆ ಈ ವಿಡಿಯೋನೇ ಮಾಡಾಕ್ಬಾರ್ದು ತುಂಬ ದಿನದಿಂದ ಯೋಚಿಸ್ತಿದ್ದೆ. ನಾ ಏನು ಇಂಡಿಯಾದಿಂದ ತಂದೆ ಅಂತ ವಿಡಿಯೋ ಮಾಡಿ ಹಾಕೋಣ ಅಂತ. ಅದಕ್ಕೆ ಇವತ್ತು ಕಾಲ ಕೂಡಿ ಬಂತು. ಹಾಗಾದರೆ ಬನ್ನಿ, ತಡ ಯಾಕೆ, ಶುರು ಮಾಡೋಣವಾ? ನೋಡಿ, ಇದು ಈ ಬಾಕ್ಸ್ಗಳು ಇರಲಿಲ್ಲ. ಈ ತುಂಬ ಬಳೆ ತೊಗೊಂಡಿದ್ದಕ್ಕೆ ಈ ಬಾಕ್ಸ್ಗೆ ಒಂದು ಹಾಕ್ಕೊಟ್ರು ಅವರು, ಅಷ್ಟೇ. ಹೆಚ್ಚಿಗೆ ಏನು ಕೊಡಲಿಲ್ಲ. ಬಾಕ್ಸ್ ಕೊಡಿ ಅಂತ ಅಂದರೆ ಕೊಡಲಿಲ್ಲ. ಆಮೇಲೆ ಅದಕ್ಕೆ ಹತ್ರ ಇತ್ತು ಬಾಕ್ಸ್ಗಳು, ಹಾಗಾಗಿ ಅದನ್ನು ಅವ್ರ ಹತ್ರ ತೊಗೊಂಡು ಬಂದೆ. ಇಲ್ಲ ಅಂತಂದರೆ ನನಗೆ ಕಷ್ಟ ಅಲ್ವಾ, ಎಲ್ಲ ಹೊಡೆದೋಗುತ್ತೆ. ಈ ಬಾಕ್ಸ್ಗಳನ್ನೇ ಬಟ್ಟೆಗಳ ಮಧ್ಯೆ ಹಾಕಿ ತೊಗೊಂಡು ಬಂದಿದ್ದು, ಆಯಿತಾ. ಹೊಡಿದೇ ಇರಲಿ ಬಳೆಗಳು ಅಂತ. ಈ ಬಳೆ ನನಗೆ ಆ್ಯಕ್ಚುಲಿ ಗ್ಲಾಸ್ ಬಳೆಲಿ ಇಷ್ಟ ಆಗೋದು ಪ್ಲೇನ್ ಬಳೆಗಳು. ಆದರೆ ಪ್ಲೇನ್ ಬಳೆಗಳು ನನ್ನ ಸೈಜಿಗೆ ಸಿಗಲಿಲ್ಲ. ಸೈಜು ಚಿಕ್ಕದಿದ್ದರೂ ಕೂಡ ಈಗ ದೊಡ್ಡದಾಗ್ತೀನಿ. ಯಾಕೆ ಅಂತಂದರೆ ಸಡನ್ನಾಗಿ ತೆಗಿಬೇಕು ಮಾಡಬೇಕು ಅಂತಂದಾಗ ಇದಾಗಲಿ ಅಂತ, ಈಸಿ ಆಗಲಿ ಹಾಕೋದಕ್ಕೆ ತೆಗೆಯೋದಕ್ಕೆ ಅಂತ. ಇದು ಒಂಥರ ಗೋಲ್ಡನ್ ಬಳೆ. ಸಾಮಾನ್ಯ ಎಲ್ಲ ಕಲರಿಗೂ ಮಧ್ಯೆ ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಬಳೆ. ನೋಡಿ, ಹಿಡಿತಾ ಇದ್ದೀನಿ. ಈಗ ಇದಾಯಿತು ನೋಡಿ, ಫೋಕಸ್ ಆಯಿತು. ಇದು ಗೋಲ್ಡನ್ನು. ಒಂದು ಡಜನ್ನಿಗೆ ಅವರು ಹೇಳಿದ್ದು 250 ರೂಪಾಯಿನೋ ಏನೋ ಹೇಳಿದ್ರು. ಹಾಗಾಗಿ ಒಂದು ಡಜನ್ ತೊಗೊಂಡೆ, ಇರಲಿ ಅಂತ. ಆಮೇಲೆ ನಾನು ತುಂಬ ಹುಡುಕಿದೆ. ನಮ್ಮ ಮೈಸೂರಲ್ಲಿ KR ಮಾರ್ಕೆಟ್, ಅಲ್ಲಂತೂ ಸಿಗ್ತಾ ಇತ್ತು. ಅಲ್ಲಿ ಹುಡುಕಿದ್ರೆ ಈ ಸಲ ಬಳೆಗಳೇ ಸಿಕ್ಕಲಿಲ್ಲ ನನಗೆ ನನ್ನ ಸೈಜ್ದು. ಹಾಗಾಗಿ ಇದೊಂದು ಅಂಗಡಿಲಿ ನೋಡೋಣ ಅಂತ ಅವತ್ತು ಸುಮ್ಮನೆ ಏನಕ್ಕೋ ಹೋಗಿದ್ವಿ. ಆಗ ಸಿಕ್ತು. ಒಳ್ಳೆಯದಾಯಿತು ಅಂದ್ಕೊಂಡು ಬಂದೆ. ನೋಡಿ, ಇದು ಬಿಚ್ಚೇಬೇಕು ಅನಿಸುತ್ತೆ. ಇದು ಹೀಗೆ ಇತ್ತು ಕವರ್ಗಳಲ್ಲಿ. ಹಾಗಾಗಿ ನೋಡಿ, ಇದು ಇನ್ನೊಂದು ಡಿಸೈನು. ಆ್ಯಕ್ಚುಲಿ ಎಲ್ಲ ಪ್ಲೇನ್ ಬಳೆಗಳೇ. ಈ ಹೂವು ಥರದ್ದು ಅದು ಇದು ಅಂತಾರಲ್ಲ, ನಂಗೆ ಅದು ಇಷ್ಟ ಆಗಲ್ಲ. ಹಾಗಾಗಿ ಈ ಥರ ಪ್ಲೇನ್ ಬಳೆಗಳನ್ನ ನಾನು ಮ್ಯಾಚ್ ಮಾಡಿ ತೊಗೋತೀನಿ. ಏನು ಸೀರೆ ಹಾಕಿದ್ರೆ, ಸಾಮಾನ್ಯ ಸೀರೆನೇ ಅಲ್ಲ, ಸೀರೆಗೆ ಬಳೆ ಹಾಕೋದು ಈ ಥರ, ಅದನ್ನು. ಆದರೆ ಈ ಸಲ ಮ್ಯಾಚ್ ಮಾಡೋದಕ್ಕೆ ಅಂತ ಏನೂ ಇದಿರಲಿಲ್ಲ. ಅಲ್ಲಿ ಎಷ್ಟು ಕಲರ್ಗಳಿತ್ತು ಅಷ್ಟನ್ನು ಒಂದೊಂದು ಡಜನ್ ಅಂತ ತೊಗೊಂಡೆ. ಇದು ಸುಮಾರು ಎಷ್ಟು, ಒಂದು 150 ರೂಪಾಯಿ ಇರ್ಬೋದೇನೋ ಒಂದು ಡಜನ್ನಿಗೆ. ಇದು ಮೈಸೂರಲ್ಲೇ ತೊಗೊಂಡಿದ್ದು. ಮೈಸೂರಲ್ಲಿ ಇದು ಏನು, ಅಲ್ಲಿ ಕೊಪ್ಪಲು ಅಂತ ಇದೆ, ಆ ಕೊಪ್ಪಲಲ್ಲಿ ತೊಗೊಂಡೆ ಇದನ್ನು. ಮತ್ತು ಈ ಕಲರ್ ನನಗಂತೂ, ಈಗ ಇನ್ನೊಂದು ತೋರಿಸ್ತೀನಿ. ಈ ಕಲರ್ ಅಂತೂ ತುಂಬ ಅಂದರೆ ತುಂಬ ಇಷ್ಟ, ಡ್ರೆಸ್ಗಳಲ್ಲಾದರೂ ಆಗಲಿ, ಟಾಪ್ಗಳು. ಆದರೆ ಈ ಕಲರಿಂದು ಡ್ರೆಸ್ಗಳಂತೂ ಸಿಕ್ಕಲೇ ಇಲ್ಲ ನನಗೆ. ಇಂಡಿಯಾದಲ್ಲಿದ್ದರೆ ಸಿಕ್ಕುತ್ತೆ, ಆದರೆ ಇಲ್ಲಿ ಸಿಗಲಿಲ್ಲ. ಯಾವುದು ಇರುತ್ತೋ, ಡಿಸೈನ್ ಇಷ್ಟ ಆಗುತ್ತೋ ಆ ಥರ ತೊಗೊಳ್ಳೋದಲ್ವ. ಹಾಗಾಗಿ ಇದನ್ನು ತೊಗೊಂಡೆ, ಹೇಗೋ ಹಾಕ್ಕೊಳ್ಳೋದು ಅಂತ. ಈಗ ಹಾಕ್ಕೋಬೇಕು, ಆದರೆ ಚಳಿಯಲ್ಲ, ಅದರಿಂದ ಸುಮ್ಮನೆ ಯಾಕೆ ಎಲ್ಲೋ ಹೋಗಲ್ವಲ್ಲ ಅಂದ್ಕೊಂಡು ಬಳೆ
ಬಳೆಗಳು ಹಾಕ್ತಿಲ್ಲ. ಬಳೆ ಅಂದರೆ ಒಂದು ಒಂದು ಏನು ಒಂದೊಂದು ಸಿಂಗಲ್ ಒಂಟಿ ಬಳೆಗಳು ಹಾಕಿರ್ತೀನಿ. ನೋಡಿ, ಇದು ಇನ್ನೊಂದು ಕಲರು, ಅದು ಗ್ರೇಪ್ ವೈನ್ ಕಲರ್ ಆಯಿತು, ದ್ರಾಕ್ಷಾರಸ ಅಂತ ಕಲರು. ಇದು ಬ್ರೌನ್ ಕಲರು. ಇದು ಸುಮಾರು ತೊಗೊಂಡೆ ಈ ಥರ ಡಿಸೈನ್ಗಳಲ್ಲಿ ಬಳೆ. ಇನ್ನು ಎಲ್ಲದನ್ನು ತೆಗೆದು ತೋರಿಸಲ್ಲ, ಕವರ್ ಸೇಮ್ ಕಲರ್ಗಳಲ್ವಾ, ಆದ್ದರಿಂದ ಹಾಗಾಗಿ ತೋರಿಸ್ಬಿಡ್ತೀನಿ, ಕವರ್ ತೆಗಿದ್ದೇನೆ ನೋಡಿ. ಇದು ಅಷ್ಟೇ ಗ್ರೇಪ್ ವೈನ್ ಕಲರ್, ದ್ರಾಕ್ಷಾರಸದ್ದು. ಇದು ಇನ್ನೊಂಥರ ಏನು ಪೀಚ್ ಕಲರ್ದು. ಎಲ್ಲರೂ ಆರ್ಟಿಫಿಷಿಯಲಲ್ಲಿ ಇದನ್ನು ತೋರಿಸ್ತಾರೆ 1 ಗ್ರಾಮ್ ಗೋಲ್ಡು. ನಾನು ಬಳೆಗಳು ತೋರಿಸ್ತಾ ಇದ್ದೀನಿ, ಯಾಕೆ ಅಂತಂದರೆ ಬಳೆನೇ ಇಷ್ಟ ಅಲ್ಲ ತುಂಬ, ಆದ್ದರಿಂದ ನೋಡಿ. ಇದು ಗ್ರೇ ಕಲರು. ಎಲ್ಲ ಹೇಳ್ತಾರೆ ಒಂಥರ ಏನು ಗೋಲ್ಡನ್ ಕಲರ್ ಇದು ಬರುತ್ತಲ್ಲ, ಅದಕ್ಕೇನಂತಾರೆ ಹೂ ಬಳೆ ಅಂತನೋ ಏನೋ, ಅದು ನನಗೇನೋ ಇಷ್ಟ ಇಲ್ಲ. ಇದು ಇನ್ನೊಂದು ಸಲ KR ಮಾರ್ಕೆಟಲ್ಲಿ ತೊಗೊಂಡೆ. ಇದು ಮತ್ತು ಇಲ್ಲಿ ಹಾಕಿದ್ದೀನಲ್ಲ ಒಂದು ಸಿಂಗಲ್, ಇದೊಂದು ಸಿಕ್ಕಿತ್ತು, ಇದು ಸಿಂಗಲ್ ಬಳೆ. ಈ ಥರ ಬಳೆಗಳು ನಂಗೆ ತುಂಬ ಇಷ್ಟ. ಈ ಸಲ ಸಿಗಲಿಲ್ಲ ನನಗೆ ಅಲ್ಲಿ. ಅದು ಇದರಲ್ಲಿ ಉಳಿದಿರೋದು ಇದೊಂದೇ, ಈ 2 ಬಳೆ ಉಳಿದಿದೆ, ಮತ್ತು ಇದರಲ್ಲಿ ಇಷ್ಟು ಉಳಿದಿದೆ. ಇದು ಚೆನ್ನಾಗಿತ್ತು ಒಂಥರ ಬಳೆ. ಇದು KR ಮಾರ್ಕೆಟ್ ಸೈಡಲ್ಲಿ ಬರುತ್ತಲ್ಲ ಮೈಸೂರಲ್ಲಿ, ಅಲ್ಲಿ ತೊಗೊಂಡಿದ್ದು ಇದು. ಮತ್ತು ನೆಕ್ಸ್ಟು ತೆಗೆಯೋದೇ ಜಾಸ್ತಿ ಇದಾಗ್ತಾಯಿದೆ, ಹೊಡೆದ್ರೆ ಕಷ್ಟ ಅಲ್ವಾ. ನೋಡಿ, ಇದು ಅಲ್ಲಿ 4 ಬಳೆ ತೋರಿಸೋದ್ನೆಲ್ಲ KR ಮಾರ್ಕೆಟಲ್ಲಿ ತೊಗೊಂಡಿದ್ದು ಅಂತ ಈ ಥರದ್ದು. ಅದಕ್ಕೆ ಅಲ್ಲೇ ಇದು ಸಿಕ್ಕಿತ್ತು, ಒಂದು 3 ಕಲರ್ ಸಿಕ್ತೇನೋ ನನಗಲ್ಲಿ, ಆ ಥರದ್ದು. ಹಾಗೆ ತೊಗೊಂಡೆ. ಅದು ಇವೆರಡು KR ಮಾರ್ಕೆಟ್ ಅಂತ ಗೊತ್ತಿದೆ, ಇದು ಇನ್ನು ಕಟ್ಟು ಗೊತ್ತಿಲ್ಲ. ಇದ್ರ ಬಗ್ಗೆ ಹೇಳಬೇಕು. ಇದು ಏನೋ ನೋಡಿದ ತಕ್ಷಣ ಏನೋ ಒಂಥರ ಇಷ್ಟ ಆಯಿತು. ಇದು ಯಾರ್ದು ಗೊತ್ತಾ, ನಮ್ಮ ಅತ್ತಿಗೆದು ಬಳೆ. ಏನೋ ಇಷ್ಟ ಆಯಿತು, ನಂಗೆ ಕೊಡು, ನಂಗೆ ಬೇಕು, ನಾನು ತೊಗೊಂಡು ಹೋಗ್ತೀನಿ ಅಂದ ತಕ್ಷಣ ಅವ್ರು ಕೊಟ್ಟರು. ಇದು ಒಂಥರ ಪ್ಲಾಸ್ಟಿಕ್ ಥರ ಇದೆ, ಗ್ಲಾಸ್ ಬ್ಯಾಂಗಲ್ ಅಲ್ಲ, ಗ್ಲಾಸ್ ಅಲ್ಲ. ಇದು ಪಿಂಕು, ಸೇಮ್ ಕಲರು, ಇದರಲ್ಲೇ. ಇದು ಆರೆಂಜು, ಸೇಮ್ ಡಿಸೈನ್ ಇರೋದ್ರಿಂದ ನಾನು ತೋರಿಸ್ತಾ ಇಲ್ಲ ನಿಮ್ಗಳಿಗೆ, ಬಿಚ್ಚಿ ಅಷ್ಟೇ ನೋಡಿ. ಮತ್ತು ಇದೊಂಥರ ಚೆನ್ನಾಗಿದೆ ಕಲರ್. ಈ ಕಲರ್ ಪಾಸ್ಟಲ್ ಗ್ರೀನ್ ಅಂತೀವಲ್ಲ, ಪಿಸ್ತಾ, ಆ ಥರ. ಇದು ಎಲ್ಲೋ. ಇದು ಗೊತ್ತಿಲ್ಲ, ಇದಿಷ್ಟೇ ಇಷ್ಟಿದೆ, ಬರೀ 5 ಬಳೆ ಇದೆ. ಮಿಕ್ಕದ್ದು ಏನಾಯ್ತೋ ಗೊತ್ತಿಲ್ಲ, ಹೊಡೆದಿರಬೇಕು. ನಾನಂತೂ ಹಾಕಿಲ್ಲ, ಹೇಗೆ ಹೊಡೆದಿದೆಯೋ ಗೊತ್ತಿಲ್ಲ. ಆಮೇಲೆ ಇಲ್ಲಿಂದ ಹೋಗುವಾಗ ಏನು ಕೈಗೆ ಆಡ್ತಿರ್ಲಿಲ್ಲ ಅಲ್ಲ, ಆಗ ಅಲ್ಲಿ ಬಳೆ ಬೇಕು ಅಂದಿದ್ದಕ್ಕೆ ಅದಕ್ಕೆ ಹತ್ರ ತೊಗೊಂಡೆ, ಅವ್ರ ಹತ್ರ ಇದ್ದಿದ್ದು. ಸುಮಾರು ಕೊಟ್ಟಿದ್ರು, 1 ಡಜನಲ್ಲಿ ಉಳಿದಿದ್ದಿಷ್ಟು, ಮಿಕ್ಕಿದ್ದೆಲ್ಲ ಹೊಡಿತು ಅನಿಸುತ್ತೆ. ಆಮೇಲೆ ಇದು ಬಳೆ ಮೆಟಲ್ದೆ. ಇದು ಎಲ್ಲಿ ಗೊತ್ತಾ, ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ ನಾನು, ಅಕ್ಕನ ಮಗಳು ಮತ್ತು ಅಳಿಯ, ಅಕ್ಕನ ಹಸ್ಬೆಂಡು, ಅವ್ರ ಜೊತೆ ಹೋಗಿದ್ದಾಗ ಏನೋ ಇಷ್ಟ ಆಯಿತು, ಇದು ತೊಗೊಳ್ಳೋಣ ಅಂತ ಇದನ್ನು ತೊಗೊಂಡೆ ಚಾಮುಂಡಿ ಬೆಟ್ಟದಲ್ಲಿ. ಅದು ಲೇಟಾಗಿ ಹೋಗಿತ್ತು. ಲೇಟ್ ಅಂದರೆ ಸುಮಾರು ಎಷ್ಟೊತ್ತಾಗಿತ್ತು ಗೊತ್ತಾ, 8:30 ಆಗಿತ್ತು. ಮುಚ್ತಾ ಇದ್ರೇನೋ, ಶಾಪ್ಗಳೆಲ್ಲ ಆಲ್ಮೋಸ್ಟ್ ಮುಚ್ಚಿಬಿಟ್ಟಿದ್ರು. ಇದು ಮಾತ್ರ ತೊಗೊಂಡೆ, ಇದೊಂದು ಓಪನ್ ಆಗಿತ್ತು ಅಂತ ತೊಗೊಂಡೆ. ಇದು ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ,
ಹಾಕ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ. ಆದರೆ ಏನು ಗೊತ್ತಾ, ಬಟ್ಟೆ ಎಲ್ಲ ಚಿಕನ್ ಕಾರಿ ಬಟ್ಟೆ ಹಾಕ್ಕೊಂಡು ಒಂದು ಟಾಪ್ಗಳು ಹಾಕ್ಕೊಂಡು ಇದನ್ನು ಹಾಕ್ಕೊಂಡ್ರೆ ಕೀಳುತ್ತೆ ಬಟ್ಟೆ ಸಾಫ್ಟ್ ಆಗಿರೋದಕ್ಕೆ. ಮೆಟಲ್ದೇನೆ ಚೆನ್ನಾಗಿ ಕಾಣುತ್ತೆ. ನಾನು ಇದು ಕಾಂಬಿನೇಷನ್ ಮಾಡಿ ಜೊತೆಗೆಲ್ಲ ಹಾಕ್ಕೊಂಡಿದ್ದೆ ಒಂದ್ಸಲ, ತುಂಬ ಚೆನ್ನಾಗಿತ್ತು. ಹೆಣ್ಮಕ್ಳಿಗೆ ಇಷ್ಟ ಆಗುತ್ತಲ್ವಾ ಹೇಗೆ ಇದ್ರು. ಈಗ ನೆಕ್ಸ್ಟ್ ತೋರಿಸೋದು ನನ್ನ ಮದುವೆ ಇದ್ರದ್ದು ಕಲೆಕ್ಷನು. ಅಕ್ಕನ ಮಗಳ ಮದುವೆಗೆ ಬಂದಿದ್ನಲ್ಲ, ಆಗ ತೊಗೊಂಡಿದ್ದು, ಮ್ಯಾಚ್ ಮಾಡಿ ಎಲ್ಲ ತೊಗೊಂಡಿದ್ದು. ಇದು ಬಳೆ ಮೋಸ್ಟ್ಲಿ ಯಾವಾಗ ತೊಗೊಂಡಿದ್ದು ಅಂತಂದರೆ 2023 ಫಸ್ಟ್ ಬಂದಲ್ಲ, ಫಸ್ಟ್ ಒಬ್ಬಳೇ ಬಂದೆ ಒಂದು 10 ಡೇಸಿಗೆ. ಕೋವಿಡ್ ಆದಮೇಲೆ ಬಂದೇ ಇರಲಿಲ್ಲ ಅಂದ್ಬಿಟ್ಟು. ಆಗ ಇದನ್ನು ತೊಗೊಂಡಿದ್ದು ಜಯನಗರ್ 4th ಬ್ಲಾಕಲ್ಲಿ, ಬ್ಯಾಂಗ್ಳೂರ್. ಅದು ಇದು ಈ ಬಳೆ, ಈ ಸೀರೆ ಅಂತೂ ತುಂಬ ಇಷ್ಟ ಆಯಿತು. ಇದಕ್ಕೆ ಹಿಸ್ಟ್ರಿ ಏನು ಅಂತಂದರೆ, ಸೀರೆ ಅಕ್ಕಂಗೆ ಬೇರೆ ಇಷ್ಟ ಆಯಿತು, ನನಗೆ ಈ ಸೀರೆ ಇಷ್ಟ ಆಗಿತ್ತು. ಕಾಂಬಿನೇಷನು ಎಲ್ಲ ನೋಡಿದ ತಕ್ಷಣ ಚೆನ್ನಾಗಿತ್ತು. ಒಂಥರ ಎಲ್ಲೋಗೆ ಇದು ಪಿಕಾಕ್ ಗ್ರೀನ್ದು. ಅಕ್ಕ ಅದನ್ನು ತಗೋ ಅಂತ, ನಾನು ಇಲ್ಲ, ಅದು ಇಷ್ಟು ಚೆನ್ನಾಗಿತ್ತು. ಆಮೇಲೆ ಕೊನೆಗೆ ಅಕ್ಕ ಅನ್ಕೋತಾ ಇದ್ರು ಅದನ್ನು ತಗೋತಾರೆ ಅವರು ಇಷ್ಟಪಟ್ಟಿದ್ದನ್ನು ಅಂತ. ನಾನು ಅದನ್ನು ತಗೊಳ್ಳಿಲ್ಲ. ನನಗೆ ಇಷ್ಟ ಆಗಿದ್ದು ಇದು ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಅಂತ ತಗೊಂಡೆ. ಅದು ಫಸ್ಟ್ ಬಂದಿದ್ದಾಗ ನಮ್ಮ ಅತ್ತೆ ನಂಗೆ ಕೊಡಿಸಿದ್ದು ಇದು ಸೀರೆ. ಆ ಸೀರೆಗೆ ನಾನು ಈ ಮ್ಯಾಚಿಂಗ್ ಆಗಂಗೆ ಇದು ತೊಗೊಂಡೆ ಮದುವೆ ಟೈಮಲ್ಲಿ. ಇದು ಮೆಟಲ್ದೆ ಎಲ್ಲ ಬ್ಯಾಂಗಲ್ಸು ಗ್ಲಾಸ್ದೇ ಆದರೂ ಮೆಟಲ್ಲು ನಂಗೆ ಕಾಣಿಸುತ್ತೆ. ಇದು ಗ್ಲಾಸೇ ನೋಡಿ. ಆದರೆ ಇದಕ್ಕೆ ಒಂದೊಂದು ಸೆಟ್ಟಿಗೂ ಸುಮಾರು ನಾನು ಎಷ್ಟು ಕೊಟ್ಟಿದ್ದೀನಿ ಗೊತ್ತಾ ಬಳೆಗೆ, ಜಾಸ್ತಿ ಆಯಿತು ಅಂತ ಈಗ ಅನ್ನಿಸ್ತಿದೆ. ಒಂದೊಂದಕ್ಕೆ ಸುಮಾರು 1,000 ತನಕ ಕೊಟ್ಟಿದ್ದೀನಿ ಈ ಬಳೆಗಳಿಗೆ. ಒಂದು ದಿನ ಅಷ್ಟೇ ಹೋಗಿದ್ದು ಶಾಪಿಂಗಿಗೆ. ಸಂಡೇ ಬಂದೆ, ಸಂಜೆ ಹಂಗೂ ತಲುಪಿದೆ ಮೈಸೂರು. ಬೆಂಗಳೂರು ತಲುಪಿದಾಗ ಬೆಳಿಗ್ಗೆ, ಆಮೇಲೆ ಸಂಜೆ ಅಲ್ಲ, ಅವತ್ತಿನ ಸಂಜೆನೇ ನಾವು ಬ್ಲೌಸ್ ಹೊಲಿಯೋದಕ್ಕೆ ಕೊಡೋದಕ್ಕೆ ಹೋಗಬೇಕಾಯ್ತು. ಅದಕ್ಕೆ ಹೋದ್ವಿ ನಾನು ಮತ್ತು ಅಕ್ಕನ ಮಗಳು. ಆಮೇಲೆ ಮಾರನೇ ದಿನ ಈ ಬ್ಯಾಂಗಲ್ ಇದಕ್ಕೆ ಹೋಗಿದ್ವಿ ನೋಡಿ. ಇದು ಧಾರೆ ಸೀರೆಗೆ ಅಂತ ತೊಗೊಂಡೆ ನಾನು. ತುಂಬ ಚೆನ್ನಾಗಿತ್ತು ಸೀರೆ. ನಾನು ಹೆಚ್ಚಿಗೆ ಏನು ಹಾಕಿರಲಿಲ್ಲ. ಆದರೆ ಏನಾಯಿತು ಅಂತಂದರೆ, ಅದು ನನ್ನ ದಾರಲ್ಲಿ ಹುಟ್ಟಿದ ಸೀರೆ ಅಲ್ವಾ, ವಾಶ್ ಕೊಟ್ಟೇ ಇರಲಿಲ್ಲ. ನಾನು ಅಷ್ಟೊಂದು ಕರೆ ಆಗಿಲ್ಲ ಅಂದ್ಕೊಂಡೆ. ಆದರೆ ಏನಾಯಿತು ಅಂದರೆ, ಈಗ ಹಾಕಿದ್ಮೇಲೆ ಗೊತ್ತಾಯಿತು ಸೀರೆ ತುಂಬ ಕರೆ ಆಗಿದೆ ಅಂತ. ಈಗ ಅದನ್ನು ಧಾರೆ ಸೀರೆ ವೈಟ್ ಕಲರು ಮತ್ತು ರೆಡ್ ಬಾರ್ಡ್ರ್ ಹೋಗಿ ಬ್ಲ್ಯಾಕ್ ಅಂತಂದರೆ ನಂಗೆ ತುಂಬ ಇಷ್ಟ. ಒಂದು ತೊಗೋಬೇಕು ಅಂತಿದೆ. ಈಗ ಕರೆ ಆಗಿರೋದ್ರಿಂದ ಇದನ್ನು ಬೇರೆ ಕಲರ್ ಮಾಡಿಸಿದ್ರೆ, ಡೈ ಮಾಡಿಸಿದ್ರೆ ಕರೆ ಹೋಗಲ್ಲ ಅಂದರು. ಅದಕ್ಕೋಸ್ಕರ ಏನು ಮಾಡಿದೆ, ಅವರು ಬ್ರೌನ್ ಹೇಳಿದ್ರು, ನಾನು ಬ್ಲ್ಯಾಕ್ ಹೇಳಿದೆ. ಆಮೇಲೆ ಬ್ಲ್ಯಾಕ್ ಮಾಡಬೇಡಿ ಅಂತ, ಬ್ಲ್ಯಾಕ್ ಹೇಗಿದ್ರು ನನಗೆ ಇಷ್ಟ ಅಂತ. ನಮಗೆ ಹೆಣ್ಮಕ್ಕಳಿಗೆ ಒಂದಲ್ಲ ಒಂದು ಇರುತ್ತಲ್ವ ಸ್ಟೋರಿಗಳು. ನಾ ಹೇಳ್ತಾ ಇರೋ ಸ್ಟೋರಿ ಕನೆಕ್ಷನ್ಗಳು ಇಷ್ಟ ಆಗ್ತಿದೆಯಾ ಏನು ಕಮೆಂಟ್ ಮಾಡಿ. ನಿಮಗೂ ಬ್ಯಾಂಗಲ್ಸು ಅಂತಂದ್ರೆಲ್ಲ ಇಷ್ಟ ಆಗುತ್ತಾ? ಇದು ನೋಡಿ, ಇದು ಬ್ಯಾಂಗಲ್ಲು ಅಲ್ಲೇ ಒಂದೇ ಶಾಪಲ್ಲೆಲ್ಲ ಎಲ್ಲ ತಗೊಂಡಿದ್ದು. ಇದು ರಿಸೆಪ್ಷನ್ಗೆ ಹಾಕಿದ್ದೆ ಸೀರೆ. ಈ ಸೀರೆ ಅಣ್ಣ ಕೊಡಿಸಿದ್ದು. ಫಸ್ಟ್ ಬಂದಾಗ 2023 ಬಂದಲ್ಲ, ಆಗ ಕೊಡಿಸಿದ್ರು. ಆದರೆ ತೊಗೊಂಡು ಬಂದಿರಲಿಲ್ಲ. ಆದರೆ ಅದು ಆ ಸೀರೆ ಮದುವೆ ಟೈಮಲ್ಲಿ ನನಗೆ ಯೂಸ್ ಆಯಿತು. ಧಾರೆ ಅಂತೀನಿ, ರಿಸೆಪ್ಷನ್ಗೆ ತುಂಬ ಗ್ರ್ಯಾಂಡಾಗಿತ್ತು ಸೀರೆ. ಅದು ಇನ್ನೊಂದು ಸಲ ಮಾಡ್ತೀನಿ, ಇನ್ಯಾವಾಗಲಾದರೂ ಸಣ್ಣ ವೀಡಿಯೋ ಇದು. ಆದರೆ ಏನು ಮಾಡಿಬಿಟ್ಟಿದ್ದೀನಿ ಗೊತ್ತಾ, ಭಾರ ಆಯಿತು ಅಂದ್ಬಿಟ್ಟು ಸೀರೆನ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಕೆಲವು 2 ಸೀರೆ ಅಲ್ಲೇ ಬಿಟ್ಬಿಟ್ಟೆ. ಒಂದು KSIC ಸೀರೆ ಇದು, ಮತ್ತು 2 KSIC ಸೀರೆ ಅಲ್ಲೇ ಬಿಟ್ಟಿದ್ದೀನಿ. ಹಾಗಾಗಿ ಅದು ತೋರಿಸೋದಕ್ಕಾಗಲ್ಲ.
ಇದು ನೋಡಿ, ಇದು ಮೆಟಲ್ ಬಳೆ. ಆದರೂ ಈಗ ಗ್ರೀನ್ ಕಲರ್ ಇದೆಯಲ್ಲ, ಇದು ತೋರಿಸ್ತಿದ್ದೀನಲ್ಲ, ಅದು ಬಣ್ಣ ಕೈಗೆಲ್ಲ ಹಿಡಿದು ಬಿಡುತ್ತೆ. ಅದೇ ಒಂದು ಪ್ರಾಬ್ಲಮ್ಮು, ಆ ಬಣ್ಣ ಹಿಡಿಯೋದ್ರಿಂದ ಕೈಯಲ್ಲೆಲ್ಲ ಗ್ರೀನ್ ಆಗೋಗುತ್ತೆ. ಇದನ್ನು ನಾನು KCC ಸೀರೆಗೆ ಹಾಕ್ಕೊಂಡಿದ್ದೆ. ಏನೋ ಬೀಗ್ರೂಟ ಮಾಡ್ತಾರಲ್ಲ, ಆವಾಗ ಹಾಕಿದ್ದೆ. ಮತ್ತು ಈ 2 ಬಳೆ 2023 ಬಂದಿದ್ನಲ್ಲ ನಾನು, ಆಗ ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತು, ತೊಗೊಂಡೆ. ಅವ್ರು ಕಡಿಮೆನೂ ಮಾಡಲಿಲ್ಲ. ಕಮರ್ಷಿಯಲ್ ಸ್ಟ್ರೀಟಲ್ಲೆಲ್ಲ ಏನು ಕಡಿಮೆ ಮಾಡಲ್ಲ ಅಲ್ವಾ. ಎಷ್ಟು ಕೊಟ್ಟೆ ಅಂತಂದರೆ ಒಂದು 600 ರೂಪಾಯಿ ಕೊಟ್ಟನೇನೋ ಇದಕ್ಕೆ. ಇದ್ರ ಜೊತೆಗೆ ಇನ್ನೊಂದು ಬಳೆ ತೊಗೊಂಡಿದ್ದೆ, ಪಿಂಕು. ಅದು ತುಂಬ ಏನೋ ಟೈಟ್ ಆಗೋಯ್ತು, ತುಂಬ ಚಿಕ್ಕದಾಯಿತು, ಹಾಕೊಳ್ಳೋದಕ್ಕೆ ಎಲ್ಲ ಕಷ್ಟ ಆಯಿತು. ಅದಕ್ಕೆ ಏನು ಮಾಡಿದೆ, ಬಿಟ್ಬಿಟ್ಟೆ, ಕೊಟ್ಬಿಟ್ಟೆ ಅಲ್ಲೇ. ಸುಮಾರು ತೊಗೊಂಡಿದ್ದರಲ್ಲಿ ಅರ್ಧಕ್ಕರ್ಧ ವೇಸ್ಟ್ ಮಾಡೋದೆ, ಆಯಿತಾ. ಆಮೇಲೆ ಇದು ಇನ್ನೊಂದು ಇಲ್ಲಿ ನಮ್ಮ ಆಕ್ಲ್ಯಾಂಡಲ್ಲೇ ದೀಪಾವಳಿ ಫೆಸ್ಟಿವಲ್ ಅಂತ ಮಾಡ್ತಾರೆ. ಏನೋ ಸ್ಯಾಟರ್ಡೆ ಶುರು ಆಗುತ್ತೆ, ಸ್ಯಾಟರ್ಡೆ ಸಂಡೇ ಅಲ್ಲ, ಫ್ರೈಡೇ ನೈಟು, ಫ್ರೈಡೆಯಿಂದ ಶುರು ಆಗುತ್ತೆ. ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಸಂಜೆ ಮುಗಿಸ್ತಾರೆ. ಅದು ಪಟಾಕಿ ಎಲ್ಲ ಹೊಡೆದು. ಆಗ ಸುಮ್ಮನೆ ತೊಗೊಂಡೆ. ಏನು ಇದ್ರ ಜೊತೆಗೆ ಒಂದು ಸಲನೂ ಹಾಕಲಿಲ್ಲ, ಇನ್ನೇನಕ್ಕಾದರೂ ಯೂಸ್ ಮಾಡ್ಕೋಬೋದು ಕ್ರಾಫ್ಟ್ಗೆ ಅಂತ ಸುಮ್ಮನೆ ಇಟ್ಕೊಂಡಿದ್ದೀನಿ. ಮತ್ತು ಇದು ನೋಡಿ, ಈ ಥರ ಜಲ್ ಗೆಜ್ಜೆ ಅಂತಂದರೆ ತುಂಬ ಇಷ್ಟ ನನಗೆ. ಇದು ಕ್ರಾಫ್ಟ್ ನಡೀತಾ ಇತ್ತು, ಸಹಾರಾ ಕ್ರಾಫ್ಟಾ ಏನೋ ನಡೀತಾ ಇತ್ತು ಅಲ್ಲಿ, ಸ್ಕೌಟ್ ಗೈಡು, DC ಆಫೀಸ್ ಎದುರುಗಡೆ ಮೈಸೂರಲ್ಲಿ. ಆಗ ತೊಗೊಂಡೆ. ಇನ್ನೂ ಇತ್ತು ಈ ಥರದ್ದು, ಎಲ್ಲೋ ಹಾಕಿದ್ದೀನಿ. ಇದು ನೋಡಿದ್ರೆ ಇದು ಗೋಲ್ಡ್ ಅನ್ನಂಗೆ ಕಾಣಿಸುತ್ತೆ ಅಲ್ವಾ. ಗೋಲ್ಡ್ ಅಲ್ಲ, 1 ಗ್ರಾಮ್ಗೂ ಅಲ್ಲ, ಏನೂ ಅಲ್ಲ. ಅಲ್ಲಿ ಇಟ್ಟಿದ್ರು. ಎಲ್ಲಿ ಅಂದರೆ ರಾಜ ಬ್ಯಾಂಗಲ್, ನಮ್ಮ ಮೈಸೂರಲ್ಲಿ KR ಮಾರ್ಕೆಟ್ ಹಿಂಭಾಗ ಎಲ್ಲೋ ಇದೆ. ಅದ್ರ ಹೆಸರು ಇರ್ವಿನ್ ರೋಡ್ ಏನೋ, ನನಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ ರೋಡ್ಗಳ ಹೆಸರು ಅದೆಲ್ಲ. ಅಲ್ಲಿ ತೊಗೊಂಡಿದ್ದೆ. ಇದು ಮದುವೆ ಟೈಮಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಆದರೆ ನನಗೆ ಏನು ಗೊತ್ತಾ, ಈ ಥರ ಮೆಟಲ್ದೆಲ್ಲ ಹಾಕಿದ್ರೆ ಸೂರ್ಯನ ಕಿರಣ ಬಿತ್ತು ಕಂಟಿನ್ಯೂಸ್ ಆಗಿ ಅಂತಂದರೆ ಒಂಥರ ಸ್ಕಿನ್ ಅಲರ್ಜಿ ಆಗೋಗುತ್ತೆ. ಆದಷ್ಟು ಅವಾಯ್ಡ್ ಮಾಡ್ತೀನಿ. ಇದೆಲ್ಲ ಹಾಕೋಬೇಕು ಅಂತಂದರೆ ಸನ್ ಬ್ಲಾಕ್ ಯಾವಾಗಲೂ ನನ್ನ ಹತ್ರ ಇರಬೇಕು ಕೈಯಲ್ಲಿ. ಹಾಗೆ ಇದು ಹುಡುಕ್ತಾ ಇದ್ದೆ ತುಂಬ ಈ ಥರ. ಇದು ಸ್ಕ್ರೂ ಟೈಪು ಹಾಕಿಲ್ಲ ನಾನು, ಇನ್ನು ಸ್ಕ್ರೂ ಟೈಪು ತೆಗೆಯೋದು. ಎಲ್ಲರಿಗೂ ಆಗುತ್ತೆ ಅಂತ ಇದು ಮಾಡಿಕೊಟ್ಟಿದ್ದು ಆ ಅಂಗಡಿಯವನು. ನೋಡಿ, ಎಲ್ಲರಿಗೂ ಆಗುತ್ತೆ, ಚೆನ್ನಾಗಿದೆ. ಈಗ ಇನ್ನು ಹಬ್ಬಗಳು ಶುರು ಆಗುತ್ತಲ್ಲ, ಆಗ ಹಾಕ್ಕೋಬೇಕು. ನವಿಲು ಚೆನ್ನಾಗಿದೆ. ನಾವೊಂದು ತೊಗೊಂಡೆ, ಇದು ಈ ಡಿಸೈನಲ್ಲಿ ಇದ್ದಿದ್ದು ಇದೊಂದೇ. ಇನ್ನೊಂದು ಅದಕ್ಕೆ ಕೊಡಿಸ್ದೆ. ಇದು ಚೆನ್ನಾಗಿದೆ ಅಲ್ವಾ. ಆಮೇಲೆ ಈ ಬಳೆ ಏನೋ ಇಷ್ಟ ಆಯಿತು ತುಂಬ, ಒಂಥರ. ಅದಕ್ಕೆ ತೊಗೊಂಡೆ. ಏನು ಗೊತ್ತಾ, ಕಳಸ ಇದೆ, ಆಮೇಲೆ ಲಕ್ಷ್ಮಿ ಇದೆ. ಲಕ್ಷ್ಮಿ ಇದ್ಮೇಲೆ ಕಳಸ ಇರಲೇಬೇಕಲ್ವಾ, ಅದು ಜೋಡಿಯಾಗಿ ತೊಗೊಂಡೆ. ಇಲ್ಲಿ ಈ ಥರ ಹಾಕ್ಕೊಳ್ಳೋದೇ ಬೆಟರು. ಇಲ್ಲೇನು ಗೊತ್ತಾ, ಗೋಲ್ಡ್ಗಳಿದೆ ಅಂತಂದರೆ ಮೆಟಲ್ ಡಿಟೆಕ್ಟರ್ ಇರುತ್ತಲ್ಲ, ಅದು ಡಿಟೆಕ್ಟ್ ಮಾಡಿಕೊಂಡು ಬರ್ತಾರೆ ಕಡಿಯೋಕ್ಕೆ. ಹಾಗಾಗಿ ಗೋಲ್ಡ್ ಏನೂ ಇಲ್ಲ ಹೆಚ್ಚಿಗೆ. ನೋಡಿ, ಇದು ತುಂಬ ಇಷ್ಟ ಆಯಿತು. ಇದು ಎಲ್ಲಿ ಗೊತ್ತಾ, ನಮ್ಮ ಇದು ಬ್ಯಾಂಗ್ಳೂರು ಮಲ್ಲೇಶ್ವರಂ ಸಂಪಿಗೆ ರೋಡ್ ಹತ್ರ, ಅಲ್ಲಿ ತೊಗೊಂಡಿದ್ದೆ.
ಚೆನ್ನಾಗಿದೆ ಒಂಥರ. ಇದೆಲ್ಲ ಹಾಕೋತೀನಿ ನಾನು. ಸಲ್ವಾರ್ ಹಾಕಿದಾಗ ಅಷ್ಟೇ ಹಾಕ್ಕೊಳ್ಳೋದು. ಏನಾದರೂ ಸ್ಪೆಷಲ್ ಒಕೇಶನ್ ಎಲ್ಲಾದರೂ ಹೋದಾಗ, ದೇವಸ್ಥಾನಕ್ಕೆ ಹಾಗೆ ಹೀಗೆ ಹೋದಾಗ ಅಷ್ಟು ಹಾಕೋತೀನಿ. ಇವೆಲ್ಲ ನಾನು ಹಾಕೇ ಇಲ್ಲ, ಇನ್ನು ತಂದಿದ್ದಷ್ಟೇ, ಹಾಕೇ ಇಲ್ಲ. ಚಳಿ ಶುರು ಆಗೋಯ್ತಲ್ಲ, ಎಲ್ಲಿ ಹಾಕ್ಕೊಳ್ಳೋಣ? ಚಳಿ ಶುರು ಆದಾಗ ನಾವು ಸ್ವೆಟ್ರು ಎಲ್ಲ ಬಿಟ್ಟು ಇನ್ನೇನು ಹಾಕೋಕ್ಕಾಗಲ್ಲ. ಆ ಗ್ರೀನ್ ಕಲರ್ದಕ್ಕೆ ಇದು ಮ್ಯಾಚ್ ಆಗುತ್ತೆ ಪಿಕಾಕಾಗೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಮತ್ತು ನನ್ನ KCC ಸೀರೆಗೂ ಮ್ಯಾಚ್ ಆಗುತ್ತೆ, ನನ್ನದು ಗ್ರೀನ್ ಕಲರು, ಹಾಗಾಗಿ ಮ್ಯಾಚ್ ಆಗುತ್ತೆ. ಇದು ನಾನು ತೊಗೊಂಡಿದ್ದೆ ನೆನಪಿಲ್ಲ ಯಾವಾಗ ಅಂದರೆ, ಮೋಸ್ಟ್ಲಿ ಫಸ್ಟ್ ಬಂದಲ್ಲ 2023 ಆಗ ತೊಗೊಂಡಿದ್ದು ಅನಿಸುತ್ತೆ. ಅದು ಟೈಮು ತುಂಬ ಓಡ್ಬಿಡ್ತು ತೋರಿಸ್ತೀನಿ ಅಂತ. ಇದರಲ್ಲಿ ತೊಗೊಂಡಿದ್ದು ಅನಿಸುತ್ತೆ, ಸಹಾರಾ ಸ್ಕೌಟ್ ಇದರಲ್ಲಿ ಎಕ್ಸಿಬಿಷನಲ್ಲಿ. ಇದು ಹೇಳಬೇಕು ಅಂತ ಅಂದರೆ, ಇದು ನಾನು ಮದುವೆಗೆ ಮುಂಚೆ ತೊಗೊಂಡಿದ್ದು. ಮದುವೆಗೆ ಮುಂಚೆ ಅಂತಂದರೆ ಜಡೆ ಇತ್ತಲ್ವ, ಫುಲ್ ಕೂದಲು, ಆಗ ಮದುವೆ ಫಂಕ್ಷನ್ಗಳಿಗೆ ಹಾಕೋತಾ ಇದ್ದೆ. ಇದು ಮತ್ತು ಇದು ತುಂಬ ಹಾಕ್ಕೊಂಡಿದ್ದೀನಿ, ತುಂಬ ಇಷ್ಟ ಇವೆಲ್ಲ. ಏನಿದೆ ಆಮೇಲೆ ಹೆಚ್ಚಿಗೆ ಗೋಲ್ಡ್ ಹಾಕೋದಕ್ಕಿಂತ ನನಗೆ ಈ ಥರ ಮುತ್ತೊಂದು ತುಂಬ ಇಷ್ಟ. ಮುತ್ತು ಅಂತಂದರೆ ಇವೆಲ್ಲ ಒರಿಜಿನಲ್ಲು. ಅಕ್ಕ ಕೊಡಿಸಿದ್ದು ಹೈದ್ರಾಬಾದಿಗೆ ಹೋಗಿದ್ದ ಅಕ್ಕನ ಮಗ, ಆಗ ಅವ್ರು ಕೊಡಿಸಿದ್ದು. ಅದನ್ನು ನಾನು ಈ ಥರ ಸುತ್ತಿಸ್ಕೊಂಡೆ. ಮತ್ತು ಇದನ್ನು ನಾನು ಇಲ್ಲೇ ತೊಗೊಂಡಿದ್ದು. ಚೆನ್ನಾಗಿದೆಯಾ? ದಪ್ಪ ಇದೆ. ಆದರೆ ಇದು ಹಾಕಿದ್ಮೇಲೆ ಏನು ಹಾಕೋದೇ ಬೇಡ. ಒಂದು ಪ್ಲೇನ್ ಸೀರೆಗೆ ಡಾರ್ಕ್ ಕಲರ್ದಕ್ಕೆ ಇದೆಲ್ಲ ಹಾಕ್ಬಿಟ್ರೆ ಏನು ಬೇಡ, ಗೋಲ್ಡ್ ಹಾಕ್ಕೊಳ್ಳೋದೇ ಇದಿಲ್ಲ. ಏನಿದು ಇಷ್ಟೊಂದಿದೆ, ಮುತ್ತೊಂದು ಅನ್ಕೋತಿದ್ದೀರಾ? ಮುತ್ತೊಂದು ಅಂದರೆ ತುಂಬ ಇಷ್ಟ ಅಲ್ಲ, ಅದಕ್ಕೆ ಮುತ್ತೊಂದು ನೋಡಿದಾಗ ತೊಗೊಳ್ಳೋದು. ಇದೊಂದು ಈ ಥರ ಎಷ್ಟಿದೆ ಗೊತ್ತಾ? ಇದರಲ್ಲಿ 4 ಎಳೆ ಇದೆ, ಪುಟಾಣಿದು. ಮುಂಚೆ ನನ್ನ ಹತ್ರ ಸಿಂಗಲ್ ಎಳೆದಿತ್ತು, ಇದಕ್ಕಿಂತ ಇನ್ನೊಂದು ಸ್ವಲ್ಪ ದಪ್ಪ ಇತ್ತೇನೋ, ಎಲ್ಲೋ ಕಳ್ಕೊಂಡೆ ಅದನ್ನು. ಕಳ್ಕೊಂಡ ಮೇಲೆ ಬೇಜಾರಾಯಿತು. ಆಮೇಲೆ ಇದನ್ನು ಇಷ್ಟು ಇದು ಮಾಡಿಕೊಂಡೆ. ನೋಡಿ, ಇದಕ್ಕೆ ದಪ್ಪ ಮುತ್ತೊಂದು ಇದೆಯಲ್ಲ, ಅದಕ್ಕೆ ಮ್ಯಾಚ್ ಆಗುತ್ತೆ ಬ್ರೇಸ್ಲೆಟಾಗಿ. ಅದು ಬ್ರೇಸ್ಲೆಟ್ ಅಲ್ಲ, ಆದರೆ ನಾನು ಬ್ರೇಸ್ಲೆಟ್ ಹಂಗೆ ಹಾಕೋತೀನಿ. ಇದರಲ್ಲಿ ಏನಿದೆ, ಇದು ಚೆನ್ನಾಗಿದೆ ಅಲ್ವಾ? ಗ್ರೀನು ನಮ್ಮ ಮನೆಯವ್ರು ಕೊಡಿಸಿದ್ದು ನನಗೆ. ಇದೆಲ್ಲ ಇದೆ ಫುಲ್ಲು ಸೆಟ್ಟು. ಹೆಚ್ಚಿಗೆ ಏನು ತೊಗೊಂಡಿಲ್ಲ, ಇದೊಂದು ನೀನು ತೆಗೆಸ್ಕೊಂಡೆ, ಇಷ್ಟ ಆಯಿತು ಅಂತ. ಆಮೇಲೆ ಇದು ಏನು ಗೊತ್ತಾ, ಗಿಫ್ಟು ಈ ಬಾಕ್ಸು ಯಾವಾಗ ಅಂತಂದರೆ, ನಾನು ಇದರಲ್ಲಿದ್ನಲ್ಲ, ಡಿಗ್ರಿ ಮಾಡ್ತಾಯಿದ್ನಲ್ಲ, ಆಗ ನನ್ನ ಫ್ರೆಂಡ್ಸ್ಗಳೆಲ್ಲ ನನಗೆ ಬರ್ಡೇಗೆ ಪ್ರೆಸೆಂಟ್ ಮಾಡಿದ್ದು. ಅಮ್ಮನ ಹತ್ರ ಇತ್ತು. ಆಮೇಲೆ ಇದೇನೋ ತುಂಬ ಇಷ್ಟ ನನಗೆ, ಅಮ್ಮ ಕೊಡಮ್ಮ ಅಂತಂದ್ಬಿಟ್ಟು ಅಮ್ಮನ ಹತ್ರ ಇಸ್ಕೊಂಡು ಬಂದೆ ನಾನು. ಈ ವಿಡಿಯೋ ಶಾರ್ಟ್ ಆಗುತ್ತೆ ಅಂದ್ಕೊಂಡ್ರೆ ನೋಡಿದ್ರೆ ಜಾಸ್ತಿ ಹೋಗ್ತಾ ಇದೆ. ಎಷ್ಟು ಓದ್ತಿಲ್ಲ ನೋಡಿ. ಇಲ್ಲಿ ಒಂದು ಸೆಟ್ ಇದೆ, ಇದನ್ನೇ ನಾನು ತೋರಿಸ್ಬೇಕು. ಇನ್ನೊಂದಿದೆ ಅಂತ ಅನ್ನಲ್ವಾ, ಇದೆ ಅದು. ಇವೆರಡು ಎಲ್ಲ ಕಟ್ಟಾಗೋಗಿದೆ ನೋಡಿ. ಕೆಲವೆಲ್ಲ ಇಟ್ಟು ಕಟ್ಟಾಗೋಗುತ್ತೆ. ಏನಾದರೂ ಒಂದು ಇದು ಮಾಡಬೇಕು. ಕಟ್ಟಾಗಿಲ್ಲ, ಅದು ಬಿಟ್ಕೊಂಡಿದೆ. ಇದು ಅಷ್ಟೇ,
ತಗೊಂಡು ಬಂದಿದ್ದು ಮಲ್ಲೇಶ್ವರಮಲ್ಲಿ, ಒಂದು ಸಲನೂ ಹಾಕಲಿಲ್ಲ. ಹಾಕೋಣ ಅಂತ ಹೋದೆ, ಹೋಗೋ ಟೈಮಲ್ಲಿ ಅದು ಸೆಟ್ ಆಗಲಿಲ್ಲ, ಬಿಟ್ಟೆ. ಇದು ಇಲ್ಲೇ ತೊಗೊಂಡಿದ್ದು ನಾನು, ಚೆನ್ನಾಗಿತ್ತು ಅಂದ್ಬಿಟ್ಟು. ಇದು ಮತ್ತು ಇದು ಒಂದು ಶಾಪ್ ಇದೆ ಅಲ್ಲಿ ನಮ್ಮ ಮಾಲ್ಗಳಲ್ಲಿ, ಸಾಮಾನ್ಯ ಲವ್ಲೀಸ ಅಂತ, ಅದರಲ್ಲಿ ಇತ್ತು. ಇದು ಇಲ್ಲೇನೆ, ಇದು ಇಲ್ಲೇನೆ. ಇಷ್ಟ ಆದಾಗ ಹೋಗ್ತೀವಲ್ವ, ಸುಮ್ಮನೆ ಹಿಂಗೆ ಒಳಗೋಗಲ್ಲ, ಏನೋ ಒಂದು ಕಾಣಿಸ್ತು ಅಂತಂದರೆ ತೊಗೋತೀನಿ. ಇದು ತಗೊಳ್ಳುವಾಗ ನಮ್ಮ ಸರೋವರ ಸಿಸ್ಟರ್ ಇದ್ದರು ನನ್ನ ಜೊತೆ. ಎಲ್ಲಿ ಗೊತ್ತಾ, ಮಂತ್ರಿ ಮಾಲ್ ಮುಂದೆ ತೊಗೊಂಡೆ ಇದನ್ನು. ಈ ಸಲ ಬಂದಿದ್ನಲ್ಲ ಆಗ ಅವರೊಬ್ಬರನ್ನ ಮೀಟ್ ಆದೆ, ಸರೋವರ ಸಿಸ್ಟರ್ನ, ಅಷ್ಟೆ. ಏನಿದೆ ಇಲ್ಲಿ ಇನ್ನು ನನ್ನ ಜುಮ್ಕಾಗಳಿದೆ, ಜುಮ್ಕಾಗಿದ್ದಾರೆ ನೋಡಿ. ಇದು ಪಿಂಕು, ಇದನ್ನೇ ಹಾಕಿದ್ದೆ ನಾನು ಇಂಟ್ರೊಡಕ್ಟರಿ ವಿಡಿಯೋ ಮಾಡಿ ಹಾಕಿದ್ದೀನಲ್ಲ, ಅದರಲ್ಲಿ ಹಾಕಿದ್ದೆ ಪಿಂಕ್ ಡ್ರೆಸ್ಸಿಗೆ. ಇದು ಎಕ್ಸ್ಚೇಂಜ್ ಆಫರ್ಗಳು. ನನ್ನ ಹತ್ರ ಇರೋದನ್ನು ನಾನು ಕೃತಿಕಂಗೆ ಕೊಡೋದು. ಕೃತಿಕಾ ಅಂತಂದರೆ ಅಕ್ಕನ ಮಗಳು, ಅವಳ ಹತ್ರ ಇರೋದನ್ನು ಆಯ್ತ್ಕೊಂಡು ಬರೋದು, ಹಾಗೆ. ಇದು ತುಂಬ ಇಷ್ಟ ಆಯಿತು ಅಂತ ತೊಗೊಂಡೆ. ಇದು ಎಲ್ಲಿ ತೊಗೊಂಡೆ ಅನ್ನೋದು ನೆನಪಿಲ್ಲ. ಇದು ಅಷ್ಟೇ, ಹೀಗೆ ಎಲ್ಲ ಎಕ್ಸಿಬಿಷನ್ ಅಲ್ಲಿ ಇಲ್ಲಿ ಹೋಗ್ತಿದ್ನಲ್ಲ, ಇದು ಕ್ರಾಫ್ಟ್ ನಡೀತಾ ಇತ್ತಲ್ಲ, ಹಾಗಾಗಿ ಅಲ್ಲಿ ತೊಗೊಂಡಿರ್ಬೇಕು ಅನಿಸುತ್ತೆ. ಸಾಮಾನ್ಯ ಎಷ್ಟು ಉದ್ದದ್ದೆಲ್ಲ ಹಾಕಿರಲಿಲ್ಲ ಯಾವಾಗಲೂ. ಈಗ ತೊಗೊಂಡಿದ್ದೀನಿ, ಹಾಕ್ತೀನಿ, ಏನೋ ನೋಡಬೇಕು. ಹಾಕಲಿಲ್ಲ ಅಂದರೆ ಏನು ಇದ್ದೇ ಇದೆ, ವಾಪಸ್ ತರೋದು, ಅಲ್ಲಿಗೆ ಕೊಡೋದು ಯಾರಿಗಾದರೂ, ಅಷ್ಟೇ ಅಲ್ವಾ. ಸಾಮಾನ್ಯ ಹಾಗೆ ಮಾಡ್ತೀನಿ. ನೋಡಿ, ಇಲ್ಲಿ ಒಂದು ಪಿಂಕ್ ಇದೆ. ಇದು ಕೃತಿಕಾ ಅನಿಸುತ್ತೆ, ಕೃತಿಕಾ ಕೊಟ್ಟಿದ್ದು, ಕೃತಿಕಂದು. ಇದು ಮಿಕ್ಕದ್ದೆಲ್ಲ ಕೆಲವೊಂದು ಅಷ್ಟೇ, 1-2-3 ಕೃತಿಕಂದು, ಇನ್ನೆಲ್ಲ ನನಗೆ. ಇಷ್ಟ ಆಗ್ತಿದೆಯಾ ನೋಡಿ, ಒಂದೊಂದು ಬಿಚ್ಚಿದ್ದೀನಿ ಹಾಕೋದಕ್ಕೆ ಅಂತಾನ ಏನೋ, ಆಮೇಲೆ ಹಿಟ್ಟೇ ಇಲ್ಲ. ಸ್ಯಾರಿ ಚೆನ್ನಾಗಿ ಕಾಣುತ್ತೆ, ಅದಾದರೂ ವೈಟಿಗೆ ಸ್ಯಾರಿ ಹಾಕ್ಬಿಟ್ಟು ಹಾಕಿದ್ರೆ, ಅಥವಾ ಬ್ಲ್ಯಾಕ್ ಕಲರ್. ಇದಂತೂ ತುಂಬ ಕ್ಯೂಟಾಗಿದೆ, ಬಟರ್ಫ್ಲೈ ಚಿಟ್ಟೆ ಮೇಲೆ ಕೆಳಗಡೆ ಒಂದಿದೆ. ಇದೊಂದು ಪುಟಾಣಿ ಏನಲ್ಲ, ಇದು ಸೆಟ್ಟು ಅದಕ್ಕೆ ಒಂದ್ಸಲ ಹಾಕ್ಕೊಂಡಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತು. ಇದಕ್ಕೆ ಏನೋ ಯಾರ್ದೋ ಬೀಗರೂಟಕ್ಕೆ ಬಂದ ದಿನವೇ ಬೀಗರೂಟಕ್ಕೆ ಹೋಗೋ ಇತ್ತು, ಕರ್ಕೊಂಡು ಬನ್ನಿ ಅವಳನ್ನ ಅಂತ ಹೇಳಿದರು ಆಂಟಿ. ಅದಕ್ಕೆ ಅವ್ರ ಮನೆ ಇದಕ್ಕೆ ಹೋದಾಗ ಅವ್ರು ಹಾಕ್ಕೊಂಡಿದ್ರು, ತುಂಬ ಇಷ್ಟ ಆಯಿತು ಇದು, ಅದಕ್ಕೆ ನಾನು ತರಿಸ್ಕೊಂಡೆ. ನಮ್ಮ ಹೆಣ್ಮಕ್ಕಳಿಗೆ ಇಷ್ಟೇ ಅಲ್ವಾ, ಎಷ್ಟಿದ್ರೂ ಸಾಲಲ್ಲ, ಏನಿದ್ರೂ ಇದಿಲ್ಲ ಹಾಗೆ. ಇದೊಂದನ್ನು ಯಾಕೆ ಬಿಟ್ಬಿಟ್ಟೆ, ಇದು ತುಂಬ ಇಷ್ಟ ಆಯಿತು. ಬಳೆಗಳು ತೊಗೊಂಡಲ್ಲ ಶಾಪಲ್ಲಿ, ಆಗ ಇದು ತುಂಬ ನೋಡಿದ ತಕ್ಷಣ ಏನೋ ಒಂಥರ ಇಷ್ಟ ಆಯಿತು, ತೊಗೊಂಡೆ. ಅದು ಅಷ್ಟೇ. ಹೇಗೆ ಅನ್ನಿಸ್ತು ನಿಮಗೆ ನನ್ನ ಕಲೆಕ್ಷನ್? ಇಷ್ಟ ಆಯಿತಾ? ನೋಡಿ,
ಹಾಕ್ಕೊಂಡಿದ್ದೀನೋ ಬಿಟ್ಟಿದ್ದೀನೋ, ಮದುವೆಗೆ ಅಂತ ತೊಗೊಂಡೆ, ಒಂದು ಮದುವೆಗೆ ಹಾಕಲೇ ಇಲ್ಲ. ಇವೆಲ್ಲ ಬಿಂದಿಗಳು ಅವರು ಬಿಡಲೇ ಇಲ್ಲ, ಈ ಥರ ಎಲ್ಲ ಹಾಕೋದು ಬೇಡ ಅಂತಂದರೆ ಬ್ಯೂಟಿಷಿಯನು, ಹಾಗಾಗಿ ಅದನ್ನು ಬಿಟ್ಟೆ. ಇಲ್ಲಿಗೆ ಇವತ್ತಿನ ವೀಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ನಿಮಗೆ ಇಷ್ಟ ಆಯಿತಾ, ಯಾವ ಸೆಟ್ ಇಷ್ಟ ಆಯಿತು, ಯಾವ ಬಳೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.